ಎಲ್ಲರಿಗೂ ನಮಸ್ಕಾರ. ನಿನ್ನೆ ಮಾರುತಿ ಅಷ್ಟಗಿಯವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬನ್ನಿ ಮಾರುತಿ ಅಷ್ಟಗಿಯವರೇ, 2028ಕ್ಕೆ ನಾವು ತಯಾರಿಯಲ್ಲಿ ಇದ್ದೀವಿ. ಮತ್ತು ಇದು ಖಾಲಿ ಮಾತಲ್ಲ, ಇದು ನಮ್ಮದು ಚಾಲೆಂಜ್ ಇದೆ. 2028ಕ್ಕೆ ಸತೀಶ್ ಜಾರಕಿಹೊಳಿ ಅಭಿಮಾನ ಬಳಗ ಸಿದ್ಧ ಇದೆ ಅಂತ. ತಾವು ಇತಿಹಾಸನ ಮರ್ತಿದ್ದೀರಾ ಅನ್ನಿಸ್ತಿದೆ ನಮಗೆ. ತಮಗೆ ಗೊತ್ತಿರಬಹುದು, 2018 ಒಳಗೆ ಸಾಹೇಬ್ರು ನಾಮಪತ್ರ ಸಲ್ಲಿಸಿ ಒಂದು ದೂಸು ಕ್ಷೇತ್ರದಲ್ಲಿ ಬಂದಿಲ್ದೇನೆ ಅವರು ಚುನಾವಣೆ ಗೆದ್ದಿದ್ದಾರೆ. ಇಂಥ ಒಂದು ವ್ಯಕ್ತಿ ಅಂದ್ರೆ ವ್ಯಕ್ತಿತ್ವ ಪಡೆದಿದ್ದು ಅದು ಸತೀಶಣ್ಣ ಜಾರಕಿಹೊಳಿ ಅಂತ ನಾ ಹೇಳಿಕೆ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಸಾಮಾನ್ಯ ಜನಕ್ಕೆ ಆಗಲ್ಲ ಅದು. ಒಂದು ದಿವಸ ಕ್ಷೇತ್ರದಲ್ಲಿ ಬಲ್ಲದೆ ಪ್ರಚಾರ ಮಾಡಿಲ್ಲದೆ ಗೆಲ್ಲಿಕೆ, ಅದು ನಿಮ್ಮ ವಿರುದ್ಧ ನಿಂತು ಒಂದು ಸಲ ಕ್ಷೇತ್ರದಲ್ಲಿ ಬಂದಿಲ್ಲದೆ ಗೆದ್ದಿದಾರಂದ್ರೆ ನೀವು ತಿಳ್ಕೋಬೇಕಾಗಿತ್ತು. ನೀವು ಚಾಲೆಂಜ್ ಅನ್ನ ಕಟ್ಟಿದ್ದೀರಾ. ಅದಕ್ಕೆ ನಿಮ್ಗೆ ಬಿಜೆಪಿ ಸರ್ಕಾರ 2023ಕ್ಕೆ ನಿಮ್ಮನ್ನ ತೆಗೆದು ಬೇರೆದಾರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದು ಇತಿಹಾಸ ಕೂಡ ಇದೆ. ಅದು ತಾವು ಮರ್ತಿದ್ದೀರಾ. ಸತೀಶಣ್ಣ ಜಾರಕಿಹೊಳಿ ಅವರು ಇಂಥ ವ್ಯಕ್ತಿತ್ವ ಮನುಷ್ಯ ಇದ್ದಾರೆ. ಅವರು ಸೋಲಿಲ್ಲದ ಸರ್ದಾರ. ಅವ್ರು ಯಾವತ್ತೂ ಕೂಡ ಕೆಟ್ಟದ್ದು ಬಯಸಿದವರಲ್ಲ. ಪ್ರತಿಯೊಂದು ಅವರು ಸಾಮಾನ್ಯ ಯಾರೋ ನನಗೆ ಹೇಳಿದ್ರಂತ ಅವರು ತಲೆ ಕೆಡಿಸ್ಕೊಳ್ಳ. ಬಟ್ ಅವ್ರ ಕಾರ್ಯಕರ್ತ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ರೆಡಿ ಇರ್ತಾರೆ. ಸತೀಶಣ್ಣ ಜಾರಕಿಹೊಳಿ ಅವರು 2028ಕ್ಕೆ ಸಿಎಂ ಆಗ್ತಾರೆ. ಸಿಎಂ ಆಗಿ ನಿಮ್ಮ ಮನೆ ಎದುರುಗಡೆ ಬಂದು ನಾನೇ ಪಟಾಕ್ಷಿನ ಹಾರಿಸ್ತೀನಿ ಅಂತ ನಾ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಿಮಗೆ ಮತ್ತೆ ಸೋಲಿಂದ ರುಚಿ ತೋರಿಸ್ಲಿಕ್ಕೆ ನಾವು ರೆಡಿ ಇದ್ದೀವಿ. ಜೈ ಸತೀಶಣ್ಣ ಜಾರಕಿಹೊಳಿ.